ದಿನಾಂಕ 8-10-2025 ವಿಧಾನಸೌಧದಲ್ಲಿ ಮಾನ್ಯ ಗಡಿ ಉಸ್ತುವಾರಿ ಸಚಿವರು ಆಗಿರುವ ಕಾನೂನು ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಅವರು ಕರೆದಿದ್ದ ಬೆಳಗಾವಿ ಗಡಿ ಭಾಗದ ಕನ್ನಡ ಸಂಘಟನೆಗಳ ಪ್ರಮುಖರ ಸಭೆಯನ್ನು ನಡೆಸಿದರು. ಬೆಳಗಾವಿ ಗಡಿ ಭಾಗದಲ್ಲಿ ಅವಶ್ಯವಿರುವ ಕನ್ನಡ ಶಾಲೆಗಳು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳ ಬಗ್ಗೆ ರಾಜ್ಯ ಸರ್ಕಾರ ತುರ್ತಾಗಿ ಗಮನ ಹರಿಸಬೇಕು. ಸರ್ಕಾರಿ ಶಾಲೆಗಳ ದುರಸ್ತಿ ಹಾಗೂ ಅತ್ಯಂತ ದುರಾವಸ್ಥೆಯಲ್ಲಿರುವ ಶಾಲೆಗಳನ್ನು ನೆಲಸಮಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು. ಶಾಸಕರ ಅನುದಾನದಲ್ಲಿ ನಿರೀಕ್ಷಿತ ಹಣ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಗಡಿ ಭಾಗದ ಸರ್ಕಾರಿ ಶಾಲೆಗಳ ದುರಸ್ತಿ ಹಾಗೂ ಪುನರ್ ನಿರ್ಮಾಣಕ್ಕೆ ಸರ್ಕಾರ ವಿಶೇಷ ಅನುದಾನವನ್ನು ಕೊಡಬೇಕು ಅಥವಾ 1999ರಲ್ಲಿ ಚಂದರ್ಗಿ ಸಮಿತಿ ಶಿಫಾರಸಿನಂತೆ ಲೋಕೋಪಯೋಗಿ ಇಲಾಖೆಗೆ ಶಾಲೆಗಳ ನಿರ್ವಹಣೆಗಳನ್ನು ಒಪ್ಪಿಸಬೇಕು ಎಂದು ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಾಗೂ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಅಧ್ಯಕ್ಷ ಶ್ರೀ ಅಶೋಕ್ ಚಂದರ್ಗಿ ಮಾನ್ಯ ಗಡಿ ಉಸ್ತುವಾರಿ ಸಚಿವರನ್ನು ಕೋರಿದರು. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕುಗಳಲ್ಲಿ ಕನ್ನಡ ಶಾಲೆಗಳು ಇಲ್ಲದ ಗ್ರಾಮಗಳ ಪಟ್ಟಿಯನ್ನು ಸಾರ್ವಜನಿಕ ಇಲಾಖೆ ಬೆಳಗಾವಿ ಉಪನಿರ್ದೇಶಕರು ನೀಡಿದ್ದು, ಇಲ್ಲಿ ಕನ್ನಡ ಶಾಲೆಗಳನ್ನು ಆರಂಭಿಸಿದರೆ ಬರಬಹುದಾದ ಕನ್ನಡಿಗರ ಮಕ್ಕಳ ಸಂಖ್ಯೆಗಳನ್ನು ಸಹ ಕೊಟ್ಟಿರುತ್ತಾರೆ. ರಾಜ್ಯ ರಚನೆಯಾಗಿ 6-7 ದಶಕಗಳು ಕಳೆದರೂ ಕನ್ನಡ ಶಾಲೆಗಳಿಲ್ಲದೆ ಕನ್ನಡಿಗರ ಮಕ್ಕಳು ಅನಿವಾರ್ಯವಾಗಿ ಮರಾಠಿ ಶಾಲೆಗಳಿಗೆ ಹೋಗುತ್ತಿದ್ದಾರೆ. ಬೆಳಗಾವಿ ತಾಲೂಕಿನ ಇಂಡಲ್ಗ ಮತ್ತು ಖಾನಾಪುರ ತಾಲೂಕಿನಲ್ಲಿ ಜಾಂಬೋಟಿಯಲ್ಲಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳ ಅವಶ್ಯಕತೆ ಇದೆ ಎಂದು ಅಶೋಕ್ ಚಂದರ್ಗಿ ಸಚಿವರ ಗಮನಕ್ಕೆ ತಂದರು. ಈ ಸಂಬಂಧ ಶಿವಮೊಗ್ಗೆಯಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗಡಿ ಉಸ್ತುವಾರಿ ಸಚಿವರು ಮತ್ತು ಅಶೋಕ್ ಚಂದರ್ಗಿ ಅವರೊಂದಿಗೆ ಚರ್ಚೆಯನ್ನು ನಡೆಸಿದರು. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರಶ್ಮಿ ಹಾಗೂ ಧಾರವಾಡದ ಶಿಕ್ಷಣ ಇಲಾಖೆಯ ಆಯುಕ್ತರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಕಿತ್ತೂರು ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಮಹಾದೇವ್ ತಳವಾರ್ ಅವರು ಮಾತನಾಡಿ ಗಡಿ ಭಾಗದ ಕನ್ನಡ ಶಾಲೆಗಳ ಸ್ಥಿತಿಗತಿಗಳನ್ನು ವಿವರಿಸಿದರು. ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಈ ವರ್ಷ 10 ಗ್ರಾಮಗಳಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಮತ್ತು ಬೆಳಗಾವಿ ತಾಲೂಕಿನ ಇಂಡಲ್ಗ ಮತ್ತು ಖಾನಾಪುರ ತಾಲೂಕಿನ ಜಾಂಬೋಟಿಯಲ್ಲಿ ಕನ್ನಡ ಮಾಧ್ಯಮ ಪ್ರೌಢ ಶಾಲೆಗಳನ್ನು ಆರಂಭಿಸಲು ಗಡಿ ಉಸ್ತುವಾರಿ ಸಚಿವರು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಿದರು. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ 2004ರಿಂದ ಸರ್ವೋನ್ನತ ನ್ಯಾಯಾಲಯದಲ್ಲಿದೆ. ಈ ಸಂಬಂಧ ಮಹಾರಾಷ್ಟ್ರ ಸರ್ಕಾರ 3 ಸಮಿತಿಗಳನ್ನು ರಚಿಸಿದೆ. ಮುಂಬೈ ಸಚಿವಾಲಯದಲ್ಲಿ ಗಡಿ ವಿಭಾಗವನ್ನು ತೆರೆದಿದೆ. ಕೋಲ್ಹಾಪುರ ಮತ್ತು ಬೆಳಗಾವಿ ಸಮೀಪದ ಸಿನೋಲಿಯಲ್ಲಿ ಗಡಿ ಕಚೇರಿಗಳನ್ನು ಆರಂಭಿಸಿದೆ. ಆದ್ದರಿಂದ ಬೆಳಗಾವಿ ಸುವರ್ಣ ಸೌಧದಲ್ಲಿ ಗಡಿ ಸಂರಕ್ಷಣಾ ಆಯೋಗ ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸಬೇಕು. ಈ ಸಂಬಂಧ ಈ 2 ಸಂಸ್ಥೆಗಳು ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವೆ. ಪ್ರಾದೇಶಿಕ ಕಚೇರಿ ಅಥವಾ ಗಡಿ ವಿಭಾಗ ತೆರೆದು ಅದರ ಹೊಣೆಯನ್ನು ಅಶೋಕ್ ಚಂದರ್ಗಿ ಅವರಿಗೆ ವಹಿಸಬೇಕು ಎಂದು ಮಹಾದೇವ್ ತಳವಾರ್, ವಾಜಿದ್ ಹಿರೇಕೊಡಿ ಮತ್ತು ಆರ್ ಅಭಿಲಾಷ ಸಚಿವರನ್ನು ಕೋರಿದರು. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆಯನ್ನು ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ 7 ಕೋಟಿ ರು ಅನುದಾನದಲ್ಲಿ ಬೆಳಗಾವಿಯಲ್ಲಿ ನಿರ್ಮಿಸಿದ ಕನ್ನಡ ಭವನವು ಖಾಸಗಿ ಸಂಘವೊಂದರ ವಶದಲ್ಲಿದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ಣಯ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳ ನಿರ್ವಹಣೆ ಸಮಿತಿಯನ್ನು 24/6/2025 ರಚಿಸಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಆದರೆ ಈಗಲೂ ಕನ್ನಡ ಭವನವನ್ನು ಜಿಲ್ಲಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿಲ್ಲ. ಇದನ್ನು ವಶಕ್ಕೆ ಪಡೆದು ಅತ್ಯಂತ ಕಡಿಮೆ ಬಾಡಿಗೆಗೆ ಕನ್ನಡ ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಎಂದು ಮಹಾದೇವ್ ತಳವಾರ್ ಆಗ್ರಹಿಸಿದರು. ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮೆರವಣಿಗೆ ಅತ್ಯಂತ ಸಡಗರದಿಂದ ನಡೆಯುತ್ತದೆ. ಮೈಸೂರು ದಸರಾಕ್ಕೆ 15 ಕೋಟಿ ರು ಕೊಡುವ ಸರ್ಕಾರ ಬೆಳಗಾವಿ ರಾಜ್ಯೋತ್ಸವಕ್ಕೆ 5 ಕೋಟಿ ರು ಕೊಡಬೇಕು ಎಂದು ವಾಜಿದ್ ಹಿರೇಕೊಡಿ ಒತ್ತಾಯಿಸಿದರು. ಬೆಳಗಾವಿ ಕನ್ನಡ ಹೋರಾಟಗಾರರ ವಿರುದ್ಧ ದಾಖಲಿಸಿದ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕೆಂದು ಅಶೋಕ್ ಚಂದರ್ಗಿ ಮನವಿಯನ್ನು ಮಾಡಿದರು. ಈ ಬಗ್ಗೆ ಗೃಹ ಸಚಿವರೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ಭರವಸೆಯನ್ನು ಸಚಿವರು ನೀಡಿದರು. ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಮತ್ತು ಗೋವೆಯ ಕನ್ನಡಿಗರ ಸಮಸ್ಯೆಗಳ ಚರ್ಚೆಗೆ ಪ್ರತ್ಯೇಕ ಸಭೆಯನ್ನು ಕರೆಯುವುದಾಗಿ ಸಚಿವರು ಭರವಸೆಯನ್ನು ನೀಡಿದರು. ಖಡಕ್ ಕನ್ನಡ, ರಾಮದುರ್ಗ. ಕನ್ನಡ ಮಾಧ್ಯಮ ಏನು ನಡೀತಾ ಇದ್ದೀರಾ
ಮಕ್ಕಳಿಲ್ಲ ಅಂದ್ರೆ ನಾವು ಶಾಲೆ ತೆಗಿಯಕ್ಕಾಗಲ್ಲ. ಆಮೇಲೆ ಯಾವುದೇ ಮಕ್ಕಳಿಗೆ ಇದೇ ಬುದ್ಧಿ ಅಂತ ಹೇಳೋದಕ್ಕೆ ನಮ್ದು ಕನ್ಸ್ಟೆಂಟ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಪಾಟೀಲ್ ಸಾಹೇಬರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಸೊ ಈ ಮಕ್ಕಳಿದ್ದಾರೆ ಆಯ್ತು ಅಂತ ಹೇಳಿದ್ರೆ ಒಂದು ನಾವು ಶುರು ಮಾಡ್ತಾರೆ. ಅದ್ರ ಅಧಿಕೃತ ವರದಿ ತಂದ್ಬಿಟ್ಟಿದ್ದೀನಿ, ಬೆಳಗಾವಿ ಡಿಡಿಪೈ ತಂದ್ಬಿಟ್ಟಿದ್ದೀನಿ, ಮಕ್ಕಳಿಗೆ ಅಂಕಿ ಸಂಖ್ಯೆ ತಂದಿದ್ದೀನಿ. ನೀವು ಅದನ್ನ ಹೇಳಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಹೋಗುತ್ತಾರೆ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಗಡಿ ಭಾಗಕ್ಕೆ ಪರಿಸ್ಥಿತಿ ಏನಾಗಿತ್ತು ಅದನ್ನು ಇಮಿಡಿಯೇಟ್ ಆಗಿ ನಾನು PRS ಮನವಿ ಮಾಡ್ತೀನಿ. ಚೆಕ್ ಮಾಡಿ ಮಕ್ಕಳಿಗೆ ಸುವ್ಯವಸ್ಥೆಯಲ್ಲಿ ಒಳ್ಳೆ ವ್ಯವಸ್ಥೆಯಲ್ಲಿ ಅವರು ಪಾಠ ಕಲಿತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಹಣದ ವ್ಯವಸ್ಥೆ ಸೆಪರೇಟ್ ಆಗಿ ಇಡ್ತೀವಿ. ನಾನು ಪಾಟೀಲ್ ಸಾಹೇಬ್ರಿಗೂ ಕೂಡ ನಾನು ಮಾತಾಡ್ತೀನಿ, ಏನು ಪರವಾಗಿಲ್ಲ. ಯಾಕಂದ್ರೆ ಕನ್ನಡ ಶಾಲೆನ ಉಳಿಸೋದು ಬೆಳೆಸೋದು ಮತ್ತೆ ಅದೇನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿ ಎಲ್ಲರ ಹಿರಿಯರ ಆಶ್ರಮದಿಂದ ನಾವು ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಅಗ್ರವಾಗಿ ತಗೊಳ್ಳೋದೇ ಇಲ್ಲ. ಸಮಸ್ಯೆಗಳು ತುಂಬಾ ಇತ್ತು, ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ವಿ. ಇದನ್ನ ಪ್ರಯಾರಿಟಿ ಮೇಲೆ ನಾನು ತಗೊಳ್ತೀನಿ. ಯಾಕೆಂದ್ರೆ ಪಾಟೀಲ್ ಸಾಹೇಬರು ಇವತ್ತು ಇಷ್ಟೊಂದು ಮೀಟಿಂಗ್ ಇಟ್ಟಿದ್ದಾರೆ ಅಂದ್ರೆ ಅದು ಒಳ ಅಂಶ ನನಗೆ ಚೆನ್ನಾಗ್ ಅಂತ ಆಗುತ್ತೆ, ಗೊತ್ತಿಲ್ಲ. ಆ ಜವಾಬ್ದಾರಿನ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಅದನ್ನ ನಾನು ನಮ್ಮ ಸೆಕ್ರೆಟರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಯಾಕಂದ್ರೆ ಈಗ ನಾನು ದಯವಿಟ್ಟು ಕ್ಷಮಿಸ್ಕೊಂಡು ನಾನು ಅನಿವಾರ್ಯ ವಿಷಯ. ಯಾಕಂದ್ರೆ ಇಲ್ಲಿ ಕಂಟ್ರೋಲ್ ಟೈಮಿಂಗ್ ಮತ್ತು ಸಿಚುವೇಶನ್ ಇಲ್ಲ. ಆದ್ರೆ ವಿಶ್ವಾಸ ಇಟ್ಕೊಳ್ಳಿ, ಪಾಟೀಲ್ ಸಾಹೇಬ್ ಏನ್ ಹೇಳ್ತಾರೆ ಅವರು ಇಷ್ಟೊಂದು ಕಾಳಜಿ ತಗೊಂಡು ಅವ್ರು ಬಿಸಿ ಇದ್ರು, ಅವರು ಬಿಸಿ ಇದ್ರು. ಆದ್ರೂ ಕೂಡ ನನ್ನ ಟೈಮಿಗೆ ನಂದು ಸ್ವಲ್ಪ ಟೈಮಿಗೆ ಹೆಚ್ಚು ಕಮ್ಮಿ ಬರ್ತಾ ಇತ್ತು. ಒಂದ್ ಕಡೆ ಕ್ಷಮೆ ಇರಲಿ. ಆದ್ರೆ ಒಂದು ಇವೆರಡು ವಿಚಾರನೂ ಕೂಡ ಪ್ರಯಾರಿಟಿ ತಗೊಳ್ತೀನಿ. ಮತ್ತೆ ಇನ್ನೇನಾದ್ರು ಉಳಿದಿದ್ರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿದ್ದಾರೆ ಲಕ್ಷ್ಮಿ ಮೇಡಮ್ ಅವರು, ನೀವು ದಯವಿಟ್ಟು ಚರ್ಚೆ ಮಾಡಿ ನಾಳೆನೇ ಡೀಟೇಲ್ಸ್ ತಗೊಂಡು ನಾನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿಯಿಂದ ಮಾಡ್ತೀನಿ. ಧನ್ಯವಾದಗಳು ಸರ್. ಪಾಟೀಲ್ ಸರ್, ಆದೇಶ ಮಾಡಿ ಅಂದ್ರೆ ನಿಮಗೂ ಹುಡುಕು ಬರ್ತದ, ಅಲ್ಲಿವರೆಗೂ ಒಂದು ವಿಶ್ವಾಸ ಬರ್ತದೆ. ಅದು 1ನೇ ತಾರೀಕಿನಿಂದ ಅಲ್ಲಿ ಮಕ್ಕಳು ಬರೋದಕ್ಕೆ ಪ್ರಾರಂಭ. ಮುಂದಿನ ಮುಂದೆ ಮಾಡೋದು, ಜೂನ್ 1 ಮಾಡೋದು. ಅಟ್ಲೀಸ್ಟ್ ಅದರ ಅಧಿಕೃತ ಆದೇಶನೇ ಮಾಡ್ತಾರೆ. ರೈಟ್, ಅನೌನ್ಸ್ ಆಯ್ತು ಅಂದ್ರೆ ಹುಡುಗರು ಬೆಳಗಾವಿ ತಾಲೂಕು, ಅದು ಬೆಳಗಾವಿಯಿಂದ 4 ಕಿಲೋಮೀಟರ್. ಜಾಂಬೋಟಿ ಖಾನಾಪುರ ಎರಡು ಮಾಡಿ ಅನೌನ್ಸ್ ಮಾಡ್ರಿ. ಅಟ್ಲೀಸ್ಟ್ ಜಾಂಬೋಟಿ ಮತ್ತು ಒಳಗಂದ್ರೆ ಜಾಂಬೋಟಿ ತುಂಬಾ ಚಿಕ್ಕಳು ಇದೆ ಸರ್, ಜನಸಂಖ್ಯೆ ಜಾಸ್ತಿ ಇದೆ ಸರ್. ಸುತ್ತಮುತ್ತ ಒಂದು 100 ಹಳ್ಳಿ ಬರುತ್ತೆ. ಅಲ್ಲಿ ಯಾವುದು ಇಲ್ಲ. ಸೊ ಅಲ್ಲಿ ಆರಾಮ್ ಸ್ಟೂಡೆಂಟ್ಸ್ ಕಮೆಂಟ್ ಜಾಸ್ತಿ ಸಿಗುತ್ತೆ ಸರ್. 2 ಮಾಡ್ರಿ ಅಟ್ಲೀಸ್ಟ್. 13 2 ಅನೌನ್ಸ್ ಮಾಡಿ. 2 ಮತ್ತೆ ಈಗ ಮುಗಿತದಲ್ಲಿ ಬೇರೆ ವಿಷಯ ಆಮೇಲೆ ಕೊಟ್ಟಿದ್ದೀರಿ. ಅದಕ್ಕೆ ನಮ್ದು ಉತ್ತರ ಏನು ನಾಳೆ ನಾನು ಮೊದಲು ಹೇಳ್ತೀನಿ, ನಿಮ್ಮ ಪರವಾಗಿ ಹೇಳಿ ನಿಮ್ಮ ಸೆಕ್ರೆಟರಿ ಅವರು ಭರವಸೆ ಕೊಟ್ಟರು ಅಂತ ಹೇಳ್ತೀನಿ. ಅದ್ರೊಳಗೆ 10 ಶಾಲೆಗಳನ್ನ ನವೆಂಬರ್ 1ನೇ ತಾರೀಕಿಗೆ ತೆಗಿತೀವಿ. 2 ಹೈಸ್ಕೂಲ್ಗಳನ್ನ ಪ್ರಾರಂಭ ಮಾಡ್ತೀವಿ ಅಥವಾ ಅಪ್ಗ್ರೇಡ್ ಮಾಡ್ತೀವಿ ಅನ್ನೋದನ್ನ ಮುಂದಿನ ಜೂನ್ 1ನೇ ತಾರೀಕಿಗೆ ಅದನ್ನ ಆದೇಶ ಮಾಡ್ತೀವಿ. ಈಗ ದುರಸ್ತಿ ಮತ್ತು ಪುನರ್ ನಿರ್ಮಾಣ ಬಗ್ಗೆ ಒಂದು ಕೊಟ್ಟ ಪ್ರತಿ ಸಲ ಶಾಸಕರ ಅನುದಾನ ಮತ್ತೊಂದು ಅನುದಾನ ಕೊಡಬೇಕು ಅಂತ ಸರ್ಕಾರ ಶಾಸಕರು ದುರಸ್ತಿಗಾಗಲಿ ಪುನರ್ ನಿರ್ಮಾಣವಾಗಿ ಕೊಡೋದಿಲ್ಲ. ನಾವು ಜನರಿಗೆ ಸಮಿತಿ ಹೊರಗೆ ಒಂದು ರೆಕಮೆಂಡೇಶನ್ ಮಾಡಿದ್ದೆ. ನೀವು ಸರ್ಕಾರಿ ಕಟ್ಟಡಗಳನ್ನು ಲೋಕೋಪಯೋಗಿ ಇಲಾಖೆ ಪ್ರತಿ ವರ್ಷ ಅದು ಬೇಡ ಅಂತ ಅವಶ್ಯಕತೆ ಇದ್ದರೂ ಸುಲಭ ಆಗ್ತಾರೆ, ರಿಪೇರಿ ಮಾಡ್ತಾರೆ. ಈ ಶಾಲೆಗಳನ್ನು ಯಾಕೆ ಕೊಡಬಾರ್ದು ಅಂತ ಒಂದು ಶಿಫಾರಸು ಮಾಡಿ ಆಟೋಮೆಟಿಕ್ ಅದು ಪ್ರತಿ ವರ್ಷ ತನ್ನ ತಾನೇ ರಿಪೇರ್ ಆಗಬೇಕು ಆಗ್ಬಿಡ್ತದೆ. ಈಗ ಬೀಳುತ್ತಿದ್ದ ಸಾಲಿಗಳು 3 ಹುಡುಗರು ಸತ್ತು ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀರಾ ಫಂಡ್ ಸೆಟಲ್ಮೆಂಟ್ ನಾವು ಜಿಲ್ಲಾ ಪಂಚಾಯತಿ ಒಳಗೆ ನಾವು ಕೇಳಿದ್ವಿ. ಅದರ ಪುನರ್ ನಿರ್ಮಾಣ ತೋರಿಸ್ತೀವಿ. ಒಂದು ಪ್ರಧಾನ ಕಾರ್ಯದರ್ಶಿಗಳ ಈಗ ಶಾಲಾ ದುರಸ್ತಿ ಫಂಡ್ ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕ್ಷೇತ್ರದಿಂದ 500 ರೂಪಾಯಿ ಈ ಗಡಿ ಭಾಗದ ಶಾಲೆಗಳನ್ನು ನೀವು ಐಡೆಂಟಿಫೈ ಮಾಡ್ತೀರಿ. 50 ಶಾಲೆಗಳು ಅವಕ್ಕೆ ಪ್ರತ್ಯೇಕ ಗ್ರಾಂಟ್ ಕೊಡೋದ್ರಿಂದ